ಓಕೆ ಗುರುಗಳೇ, ವೃಷಭ ರಾಶಿಯವ್ರ ಮೇಲೆ ಹೇಗಿದೆ ಅಂತ? ವೃಷಭ ರಾಶಿ ನೋಡಿ, ನಿಮ್ಮ ರಾಶಿಯಿಂದ ಗ್ರಹಣ ನಡೀತಾ ಇರ್ತಕ್ಕಂಥದ್ದು 3ನೇ ಮನೆಯಲ್ಲಿ. ಅತ್ಯಂತ ಶುಭ. ವೃಷಭ ರಾಶಿಯವ್ರಿಗೆ ಈಗ ಟೈಮ್ ಚೆನ್ನಾಗಿಲ್ಲ, ಯಾಕಂದರೆ ಗುರುಬಲ ಇಲ್ಲ. ಆದರೆ ಶನಿ ಮಾತ್ರ 11ನೇ ಮನೆಯಲ್ಲಿದ್ದಾರೆ. ಪ್ರಸ್ತುತ ಗೋಚಾರದಲ್ಲಿ 10ನೇ ಮನೆ ಸ್ಥಾನ 11ನೇ ಮನೆ ಸ್ಥಾನ ಎರಡೂ ಸಿಗುತ್ತೆ. ವೃಷಭ ರಾಶಿಯವರಿಗೆ ಗುರು ಚೆನ್ನಾಗಿಲ್ಲ ಅಂದರೂ ಶನಿ ತುಂಬ ಚೆನ್ನಾಗಿದೆ. ಈ ಗ್ರಹಣ ಪ್ರಭಾವದಿಂದ ಒಂಥರ ಜಾಕ್ಪಾಟ್ ಹೊಡೆದಂಗೆ 3ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ನೋಡಿ, ಗ್ರಹಣ ಯಾವ ಮನೆಯಲ್ಲಾಗುತ್ತೋ ಆ ಮನೆ ನಿಮ್ಮ ರಾಶಿಯಿಂದ 3ನೇ ಮನೆನೋ 6ನೇ ಮನೆನೋ 10ನೇ ಮನೆನೋ 11ನೇ ಮನೆ ಆಗ್ಬಿಟ್ರೆ ಅತ್ಯಂತ ಶುಭ. ಈ 3, 6, 10, 11ನೇ ಸ್ಥಾನ ನಿಮ್ಮ ರಾಶಿಯಿಂದ ಗ್ರಹಣ ನಡೆದಾದರೆ ತುಂಬ ಒಳ್ಳೆಯದು. ಹಾಗಾಗಿ 3ನೇ ಸ್ಥಾನಕ್ಕೆ ಹಿಡಿತಾ ಇದೆ ವೃಷಭ ರಾಶಿಯವ್ರಿಗೆ. ಹಾಗಾಗಿ ವೃಷಭ ರಾಶಿಯವ್ರಿಗೆ ಸಮಾಧಾನಕರವಾದಂಥ ಅಭಿವೃದ್ಧಿ, ಸ್ಥಿರ ಫಲಿತಾಂಶಗಳು ಮತ್ತು ಋಣಾತ್ಮಕ ಧನಾತ್ಮಕ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ವಿಶೇಷವಾಗಿ ಆರ್ಥಿಕ ವಿಚಾರದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ಬೋದು. ಸ್ವಲ್ಪ ಕಂಜೂಸ್ ಆಗ್ತೀರಾ ನೀವು. ನೋಡಿ, ವೃಷಭ ರಾಶಿಯವರು ಸ್ವಲ್ಪ ದುಡ್ಡನ್ನೆಲ್ಲ ಚೆನ್ನಾಗಿ ಎತ್ತಿರ್ತೀರ ಇನ್ಮೇಲೆ. ಆಮೇಲೆ ಹಳೆಯ ಆರ್ಥಿಕ ಸಮಸ್ಯೆಗಳು, ಭಾಳ ದಿನಗಳಿಂದ ಬರದೇ ಇರತಕ್ಕಂಥ ಹಣಗಳು ಅಥವಾ ಏನೋ ಕೆಲಸಗಳಾಗದೇ ಇರತಕ್ಕಂಥದ್ದೆಲ್ಲ ಬಂದು ಸೇರೋದು, ಆರೋಗ್ಯ ಸುಧಾರಣೆ ಕಾಯ್ದುಕೊಳ್ಳುವಂಥ ಸಾಧ್ಯತೆಗಳು, ಮತ್ತು ಲಾಭದಾಯಕವಾದಂತಹ ವ್ಯಾಪಾರ, ಹರ್ಷದಾಯಕವಾದಂಥ ಜೀವನ ಇವೆಲ್ಲವೂ ನಿಮಗೆ ಸಿಗುತ್ತೆ. ಆದರೆ 3ನೇ ಮನೆಯನ್ನು ನಾವು ಸಹೋದರ ಸ್ಥಾನ ಅಂತ ಕರಿತೀವಿ. ಸ್ವಲ್ಪ ಮಟ್ಟಿಗೆ ದಾಯಾದಿಗಳ ಕಲಹಗಳು ಬರ್ಬೋದು, ಆಸ್ತಿ ವಿಚಾರದಲ್ಲಿ ಗಲಾಟೆಗಳು ಬರ್ಬೋದು, ಕೋರ್ಟ್ ಮೆಟ್ಟಲು ಏರುವಂಥ ಸಾಧ್ಯತೆ ಬರ್ಬೋದು. ಪರಿಹಾರ ಗುರುಗಳೇ? ಪರಿಹಾರ ಅಂತ ಬಂದಾಗ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು. ಸ್ಕಂದ ಕವಚ ಮಂತ್ರ 1 ತಿಂಗಳವರೆಗೂ ಕೇಳಿ. ಹಾಗೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಕ್ರಮವಾಗಿ ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ಈ ಥರ ಪರಿಹಾರ ಮಾಡ್ಕೋಬೋದು ವೃಷಭ ರಾಶಿಯವರು.